ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಭಾಗ 67. ವೇದಾಂತ್ಗೆ ಅವಳನ್ನು ನೋಡಿ ಕರುಣೆ ಉಕ್ಕಿತು. ಅವಳ ತಲೆಯನ್ನು ಮೃದುವಾಗಿ ನೇವರಿಸುತ್ತಾ, ಯಾಕೆ ಪ್ರ್ಯಾಂಕ್ ಮಾಡೋದು ನಿನ್ನೊಬ್ಬಳ ಸೊತ್ತು ಅಂದ್ಕೊಂಡ್ಯಾ? ನಂಗೂ ಪ್ರ್ಯಾಂಕ್ ಮಾಡೋಕೆ ಬರುತ್ತೆ ಕಣಮ್ಮ. ಎಲ್ಲೂ ಹೊತ್ಕೊಂಡು ಹೋಗಲ್ಲ ನಿನ್ನ. ಈಗ ಫ್ರೀ ಮಾಡ್ಕೊಂಡಿದ್ದೀನಿ, ಎಲ್ಲಿಗೆ ಹೋಗೋಣ? ಅವನು ಮೃದುವಾಗಿ ಅವಳನ್ನು ಬಳಸಿ ಹಿಡಿದು ಕೇಳಿದಾಗ ಸನ್ನಿಧಿ ಸಿಟ್ಟಿನಿಂದ ಎಸೆದ ಅವಳ ಪರ್ಸನ್ನು ಕ್ಯಾಚ್ ಮಾಡಿ ನಸುನಗುತ್ತಾ ಹೇಳಿದ ವೇದಾಂತ್, ನಿನ್ನ ಪರ್ಸ್ ಈಗ ನನ್ನ ಕೈ ಸೇರಿಯಾಯಿತು. ಇನ್ನು ಇದು ನಿಂಗೆ ಸಿಗಲ್ಲ. ನನ್ನ ಪರ್ಸ್ನಲ್ಲಿರುವ ಆಸ್ತಿ ಅಷ್ಟರಲ್ಲೇ ಇದೆ, ನೀನೇ ಇಟ್ಕೋ. ಅಬ್ಬಬ್ಬ ಅಂದರೆ 500 ರೂಪಾಯಿ ಕೂಡ ಇಲ್ಲ ಅದರೊಳಗೆ. ಅದನ್ನು ತಗೊಂಡಿರೋದ್ರಿಂದ ನಿಂಗೇನೂ ಲಾಭ ಆಗಲ್ಲ ಎಂದವಳು ತಕ್ಷಣವೇ ಕಾರ್ಯಪ್ರವೃತ್ತಳಾಗಿ ಕಾರಿನ ಡ್ಯಾಶ್ ಬೋರ್ಡ್ನಲ್ಲಿ ಇರಿಸಿದ್ದ ಅವನ ಪರ್ಸ್ ತೆಗೆದುಕೊಂಡಿದ್ದಳು. ಟಿಟ್ ಫಾರ್ ಟ್ಯಾಟ್, ನಿಂಗೆ ಕೂಡ ಇದು ಸಿಗಲ್ಲ. ಅದರಲ್ಲಿ ಇರೋದಕ್ಕಿಂತ 10 ಪಟ್ಟು ಜಾಸ್ತಿ ಆಸ್ತಿ ಇದರಲ್ಲಿದೆ. ಐ ಥಿಂಕ್ ನಿನ್ನ ಡಿಎಲ್ ಇದರಲ್ಲಿದೆ ಅನ್ಸುತ್ತೆ. ಆಮೇಲೆ ಒಂದೆರಡು ATM ಕಾರ್ಡ್ಗಳಂತೂ ಇದ್ದೇ ಇರುತ್ತೆ. ವೇದಾಂತ್ ನನ್ನ ಅಣಕಿಸುತ್ತಾ ಹೇಳಿದಳು ಸನ್ನಿಧಿ. ಈಗ ಗೆದ್ದ ಖುಷಿ ಇತ್ತು ಸನ್ನಿಧಿಯ ಮುಖದಲ್ಲಿ. ಅವನತ್ತ ನೋಡಿ ನಾಲಿಗೆ ಚಾಚಿ ಅಣಕಿಸಿದಳು. ಅವಳ ಮಾತು, ನಡೆ, ನುಡಿ, ಕೀಟಲೆ, ಜಗಳ ಎಲ್ಲವೂ ಅವನಿಗೆ ಹಿತವಾಗಿತ್ತು. ಆಯಿತು, ಇದರಲ್ಲಿ ಇಂಪಾರ್ಟೆಂಟ್ ಆಗಿರೋ ಯಾವುದೂ ಇಲ್ಲ ಅಂತ ಹೇಳಿದ್ಯಲ್ಲ, ಮತ್ತ್ಯಾಕೆ ಇದನ್ನು ತಂದೆ? ಏನೂ ಇಲ್ಲ ಅಂದಮೇಲೆ ಇದನ್ನು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹಾಗೆ ಹೊರಗೆ ಎಸೆದ್ಬಿಡ್ತೀನಿ ಎಂದು ಹೇಳುತ್ತಾ ಗಾಡಿಯನ್ನು ನಿಧಾನ ಮಾಡಿದಾಗ ಸನ್ನಿಧಿ ಅದನ್ನು ಅವನ ಕೈಯಿಂದ ಕಿತ್ತುಕೊಳ್ಳಲು ಪ್ರಯತ್ನ ಪಡುತ್ತಿದ್ದಳು. ವೇದಾಂತ್ ಅದು ಅವಳಿಗೆ ಸಿಗದಂತೆ ತನ್ನ ಪ್ಯಾಂಟಿನ ಪಾಕೆಟ್ ಒಳಗೆ ತುರುಕಿಸಿಕೊಂಡ. ಹಾಂಗ್ ಬಾ ದಾರಿಗೆ, ಇಲ್ಲಾಂದರೆ ನಿನ್ನ ಈ ಪರ್ಸ್ನ ನಾನು ಹೊರಗೆ ಎಸಿತೀನಿ. ಸನ್ನಿಧಿಯು ಬಿಡಲಿಲ್ಲ. ಆಗಲಿ, ನಂಗೇನಂತೆ? ನೀನು ನನ್ನ ಪರ್ಸ್ ಕೊಟ್ಟಿಲ್ಲ ಅಂದರೆ ನಾನು ಹೋದಲ್ಲೆಲ್ಲ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ, ವೇದಾಂತ್ ತಾನು ಸೋಲದೆ ಹೇಳಿದ. ಬಳಿಕ ಕಾರಿನ ವೇಗ ಹೆಚ್ಚಿಸಿದ ವೇದಾಂತ್. ಕಾರೀಗ ವೇದಾಂತ್ನ ಮನೆಯ ದಾರಿಯ ಬದಲು ಬೇರೆ ದಾರಿ ಹಿಡಿದಿತ್ತು. ಸನ್ನಿಧಿ ಹೊರಗೆ ನೋಡುತ್ತಿದ್ದವಳು ಯೋಚಿಸತೊಡಗಿದಳು. ಪಪ್ಪ ಅವನ ತಂದೆಯ ಕಾಲ್ ಬಂದಾಗ ತುಂಬ ಗಾಬರಿಯಾಗಿದ್ದರು. ಏನು ಕಾರಣವಿರಬಹುದು? ತಮ್ಮಿಂದ ಅದಾವುದೋ ವಿಷಯವನ್ನು ಮರೆಮಾಚಿರಬಹುದು. ಈಗ ವೇದಾಂತ್ ನೋಡಿದರೆ ತನ್ನನ್ನು ಬೇರೆಲ್ಲೋ ಕರೆದೊಯ್ಯುತ್ತಿದ್ದಾನೆ. ವೇದಾಂತ್, ಇದು ನಿಮ್ಮ ಮನೆ ದಾರಿಯಲ್ಲ ಅಂತ ನಂಗೊತ್ತು. ಯಾಕೆ, ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀಯಾ ನನ್ನನ್ನು? ಅವನನ್ನು ಪ್ರಶ್ನಿಸಿದಳು. ಸಾನು, ಎಷ್ಟೋ ದಿನಗಳ ಬಳಿಕ ನೀನು ನನ್ನ ಕೈಗೆ ಸಿಕ್ಕಾಕೊಂಡಿದ್ದೀಯಾ. ನಾವಿಬ್ಬರೇ ಎಲ್ಲಾದರೂ ಹೋಗಿ ಆರಾಮವಾಗಿ ಕಾಲ ಕಳಿಬೇಕು ಅನಿಸುತ್ತೆ. ನಿನ್ನ ಈಗ ಎಲ್ಲಾದರೂ ಕರ್ಕೊಂಡು ಹೋಗಬೇಕು. ಅದಕ್ಕಾಗಿಯೇ ಬ್ಯಾಗ್ ರೆಡಿ ಮಾಡ್ಕೊಂಡು ಬಾ ಅಂತ ಹೇಳಿದ್ದು. ಹೇಗೂ ಈಗ ನೀನು ನನ್ನ ಕೈಯಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದೀಯಾ. ಇನ್ನು ನಿಂಗೆ ಉಳಿಗಾಲನೇ ಇಲ್ಲ. ನೋಡ್ತಾ ಇರು. ಅವಳತ್ತ ನೋಡುತ್ತಾ ಮೋಹಕ ನಗುತ್ತಾ ಹೇಳಿದ ವೇದಾಂತ್, ಪ್ಲೀಸ್ ಗಾಡಿ ನಿಲ್ಲಿಸು. ನಾನು ಬೇರೆಲ್ಲೂ ಬರಲ್ಲ. ಬೆಕ್ಕಿಗೆ ಆಟ ಆದರೆ ಇಲಿಗೆ ಪ್ರಾಣ ಸಂಕಟ ಅಂತೆ. ನೀನು ಈ ರೀತಿ ನನಗೆ ಮೋಸ ಮಾಡ್ತೀಯಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅವನತ್ತ ಬೆದರು ನೋಟ ಬೀರುತ್ತಾ ಹೇಳಿದಳು ಸನ್ನಿಧಿ. ಮೊನ್ನೆ ನನ್ನ ಹತ್ರ ವೇದಾಂತ್, ನೀನು ಎಲ್ಲಿ ಕರೆದ್ರೂ ಅಲ್ಲಿಗೆ ನಾನು ಬರ್ತೀನಿ, ನನಗೆ ನಿನ್ನ ಮೇಲೆ ಅಷ್ಟೊಂದು ನಂಬಿಕೆ ಇದೆ ಅಂತ ಹೇಳಿದವರು ಯಾರು? ಅದು ನೀನು ನನ್ನ ಮುಖಸ್ತುತಿಗೆ ಹೇಳಿದ್ದ? ಅಂದರೆ ನಿಜವಾಗ್ಲೂ ನಿಂಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂತ ಆಯಿತು? ಅವಳನ್ನೇ ದಿಟ್ಟಿಸಿ ನೋಡುತ್ತಾ ಕೇಳಿದ ವೇದಾಂತ್. ಈಗ ಅವನ ಮೇಲೆ ನಂಬಿಕೆ ಇದೆ ಎಂದು ತೋರಿಸಬೇಕಾದರೆ ಅವಳು ಅವನನ್ನು ಏನು ಪ್ರಶ್ನಿಸುವಂತಿರಲಿಲ್ಲವಲ್ಲ. ಸನ್ನಿಧಿಗೆ ವಿಶ್ವನಾಥ್ ಅವರ ಮೇಲೆ ನಂಬಿಕೆ ಇರಲಿಲ್ಲ. ಆದರೆ ವೇದಾಂತ್, ಕುಸುಮ ಆಂಟಿ ಅವರಿಬ್ಬರು ತುಂಬ ಒಳ್ಳೆಯವರು. ಯಾವುದೇ ಕಾರಣಕ್ಕೂ ತನಗೆ ಮೋಸ ಮಾಡುವಂತಹ ಮನಸ್ಥಿತಿಯವರಲ್ಲ ಎಂಬುದು ಅವಳಿಗೆ ಮೊದಲೇ ಗೊತ್ತಿತ್ತಲ್ಲ. ಅದು ಹಾಗಲ್ಲ ವೇದಾಂತ್, ನೀನು ತುಂಬ ಒಳ್ಳೆಯವನು. ಯಾವುದೇ ಕಾರಣಕ್ಕೂ ನನ್ನ ಮಿಸ್ಯೂಸ್ ಮಾಡಿಕೊಳ್ಳಲ್ಲ ಅನ್ನೋ ನಂಬಿಕೆ ಮೇಲೆ ಹೇಳಿದೆ. ಆದರೆ ಈಗ ನೋಡಿದರೆ ನೀನು ನನ್ನ ನಂಬಿಕೆಯನ್ನೇ ಬುಡಮೇಲು ಮಾಡುವ ಥರ ಮಾತಾಡ್ತಾ ಇದ್ದೀಯಲ್ಲ. ತುಂಬ ಭಯವಾಗುತ್ತೆ ಕಣೋ. ಪ್ಲೀಸ್ ನನ್ನ ಅರ್ಥ ಮಾಡ್ಕೋ. ಮುಖ ಸಪ್ಪಗೆ ಮಾಡಿಕೊಂಡು ಅಳು ದನಿಯಲ್ಲಿ ವೇದಾಂತ್ ಬಳಿ ಹೇಳಿದಾಗ ವೇದಾಂತ್ಗೆ ಅವಳನ್ನು ನೋಡಿ ಕರುಣೆ ಉಕ್ಕಿತು. ಹುಡುಗಿ ಪಾಪ ತುಂಬ ಆತಂಕಗೊಂಡಿದ್ದಾಳೆ. ಇನ್ನು ಒಂದು ಕ್ಷಣ ಆದರೂ ಸನ್ನಿಧಿ ಅಳಲು ಶುರು ಮಾಡುತ್ತಿದ್ದಳು. ಅದನ್ನು ಕಂಡವನು ಅವಳತ್ತ ಸರಿದು ಅವಳ ತಲೆಯನ್ನು ಮೃದುವಾಗಿ ನೇವರಿಸುತ್ತಾ ಹೇಳಿದ ವೇದಾಂತ್, ಯಾಕೆ ಪ್ರ್ಯಾಂಕ್ ಮಾಡುವುದು ನಿನ್ನೊಬ್ಬಳ ಸೊತ್ತು ಅಂತ ಅಂದ್ಕೊಂಡ್ಯಾ? ನನಗೂ ಪ್ರ್ಯಾಂಕ್ ಮಾಡೋಕೆ ಬರುತ್ತೆ ಕಣಮ್ಮ. ಪ್ರ್ಯಾಂಕ್ ಮಾಡಿದರೆ ನಿನ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡುವ ಆಸೆಯಾಗಿತ್ತು. ಹಾಗೆ ಮಾಡಿದೆ ಕಣೆ. ನಿನ್ನ ಹಾಗೇನೆ ಯಾರಿಗೂ ಹೇಳದೆ ಕೇಳದೆ ಎಲ್ಲೂ ಎತ್ಕೊಂಡು ಹೋಗಲ್ಲ. ಆ ಬಗ್ಗೆ ಭಯಪಡಬೇಡ. ನಿಮ್ಮ ಮನೆಯಲ್ಲಿ ಅಂಕಲ್ ಹತ್ರ ಹೇಳಿದ ಹಾಗೇನೆ ನಮ್ಮ ಮನೆಗೆ ಕರ್ಕೊಂಡು ಹೋಗೋದು. ಆದರೆ ಅದರ ಮೊದಲು ನೀನೇ ಹೇಳಿರೋ ಕೆಲಸ ಮಾಡಬೇಕಲ್ಲ ಎಂದಾಗ ಸನ್ನಿಧಿಗೆ ಅವನು ಏನು ಹೇಳುತ್ತಾನೆ ಎಂದು ಅರ್ಥವಾಗಿರಲಿಲ್ಲ. ತಾನು ಏನು ಹೇಳಿದೆ ಅವನಲ್ಲಿ ಎಂದು ಯೋಚಿಸುತ್ತಿದ್ದಾಗ ಅವನೇ ಹೇಳಿದ, ಮರ್ತ್ಬಿಟ್ಯಾ ಸಾನು? ನಿಂಗೆ ನನ್ನ ಹತ್ರ ತುಂಬ ಮಾತಾಡೋದು ಇದೆ ಅಂತ ಮೊನ್ನೆ ಹೇಳಿದ್ಯಲ್ಲ. ಸಾರಿ, ನಿನ್ನೆ ನೀನು ಕರೆದಾಗ ಬರೋಕೆ ಸಾಧ್ಯ ಆಗಿರಲಿಲ್ಲ. ನಾನು ತುಂಬ ಬ್ಯುಸಿಯಾಗಿಬಿಟ್ಟಿದ್ದೆ. ಈಗ ಫ್ರೀ ಮಾಡ್ಕೊಂಡಿದ್ದೀನಿ. ಎಲ್ಲಿಗೆ ಹೋಗೋಣ ಹೇಳು?
ಅವನು ಮೃದುವಾಗಿ ಅವಳನ್ನು ಬಳಸಿ ಹಿಡಿದು ಕೇಳಿದಾಗ ಅವಳು ಸಮಾಧಾನಗೊಂಡಿದ್ದಳು. ಸನ್ನಿಧಿ ಹಾಗೆ ಅವನ ಎದೆಗೆ ಒರಗಿಕೊಂಡಳು. ಎಲ್ಲಾದರೂ ಸರಿ ವೇದಾಂತ್, ಪ್ರಶಾಂತವಾದ ಜಾಗ, ನಾವಿಬ್ಬರೇ ಕೂತ್ಕೊಂಡು ಮಾತಾಡಬೇಕು. ಸನ್ನಿಧಿ ತನ್ನ ಕೈಯಲ್ಲಿದ್ದ ಅವನ ಪರ್ಸನ್ನು ಮತ್ತೆ ಡ್ಯಾಶ್ ಬೋರ್ಡ್ ಒಳಗೆ ಇಡಲು ಹೊರಟಾಗ ರೋಡ್ನತ್ತ ಗಮನಹರಿಸಿ ಡ್ರೈವಿಂಗ್ ಮಾಡುತ್ತಿದ್ದ ವೇದಾಂತ್ ಹೇಳಿದ. ಅವಳಾಗಿಯೇ ಅವನನ್ನು ಕರೆದಿದ್ದು ಅವನಿಗೂ ತುಂಬ ಸಂತೋಷವಾಗಿತ್ತು. ಅದಕ್ಕಾಗಿ ಹೇಳಿದ ವೇದಾಂತ್, ಪರವಾಗಿಲ್ವೇ, ಈಗೀಗ ನನ್ನ ಹುಡುಗಿನೂ ತುಂಬ ಕ್ಲೆವರ್ ಆಗ್ತಾ ಇದ್ದಾಳೆ. ಮೊದಲು ನೀನು ಗುಗ್ಗು ಅಂದ್ಕೊಂಡಿದ್ದೆ. ಅವಳು ಕಣ್ಣು ಕಿರಿದು ಮಾಡಿ ಸಿಟ್ಟಿನಿಂದ ಅವನತ್ತ ನೋಡಿದಳು. ಆಮ್, ಏನಂದೆ? ನಾನು ಗುಗ್ಗುನಾ? ನನ್ನ ಹಿಂದಿನಿಂದ ಅದೇನೇನೆಲ್ಲ ಹೇಳ್ತೀನಿ ನೀನು. ನನ್ನ ಪಾಪ ಹುಡುಗ ಪರ್ಸಿಲ್ದೆ ಕಷ್ಟಪಡೋದು ಬೇಡ ಅಂತ ಕೊಟ್ಬಿಡೋಣ ಅಂದ್ಕೊಂಡಿದ್ದೆ. ಇನ್ನಿದನ್ನು ನಾನು ಕೊಡೋದೇ ಇಲ್ಲ ಎಂದವಳು ಅದನ್ನು ತನ್ನ ಎಡಗೈಯಲ್ಲಿ ಭದ್ರವಾಗಿ ಹಿಡಿದುಕೊಂಡಳು. ನನ್ನ ಪರ್ಸ್ ನನಗೆ ಕೊಡದೇ ಇದ್ದರೆ ನಾನು ಅದನ್ನು ಕಿತ್ಕೋತೀನಿ. ನನಗೆ ಕಿತ್ಕೊಳ್ಳೋಕೆ ಬರಲ್ವಾ? ಆದರೆ ಈ ರೋಡಿನ ಮಧ್ಯೆ ಯಾಕೆ ಆ ಕೆಲಸ ಮಾಡೋದು ಅಂತ ಸುಮ್ಮನಿದ್ದೀನಿ, ವೇದಾಂತ್ ಹೇಳಿದ. ಅದು ಹೇಗೆ ನೀನು ನನ್ನ ಕೈಯಿಂದ ಕಿತ್ಕೋತೀಯಾ ಅಂತ ನಾನು ನೋಡ್ಕೋತೀನಿ. ನೀನು ನನ್ನ ಕೈಯಿಂದ ಕಿತ್ಕೊಳ್ಳೋಕೆ ಬರುವಾಗ ನಾನೇನು ಕಡಲೆಪೂರಿ ತಿಂತ ಕೂತಿರ್ತೀನ? ಸನ್ನಿಧಿ ಅವನನ್ನು ದಿಟ್ಟಿಸಿ ನೋಡುತ್ತಾ ಪ್ರಶ್ನಿಸಿದಳು. ಆಯ್ತಮ್ಮ, ಯಾರು ಕಡಲೆಪೂರಿ ತಿಂತ ಕೂತ್ಕೊಳ್ಳೋರು ಅಂತ ನಾನು ನೋಡ್ತೀನಿ. ಅಲ್ಲಿ ಕಾಣೋ ಮರದ ಕೆಳಗೆ ತಣ್ಣಗೆ ಇದೆ, ಅಲ್ಲಿ ಗಾಡಿ ನಿಲ್ಲಿಸ್ತೀನಿ. ಇಬ್ಬರಿಗೂ ಮಾತಾಡಲು ವಿಷಯ ಬೇಕಾದಷ್ಟಿತ್ತು. ಮಾತಾಡುತ್ತಾ ಕಾರು ನಿಧಾನವಾಗಿ ಸಿಟಿಯ ಹೊರವಲಯ ತಲುಪಿತು. ವೇದಾಂತ್ ಏನು ಹೇಳಿ ಸಿಂಗಾಪುರ್ಗೆ ಹೋಗಿದ್ದ ಅವನ ತಂದೆಯನ್ನು ಕನ್ವಿನ್ಸ್ ಮಾಡಿ ಕರೆತದ್ದನೆಂದು ಕೇಳುವ ಉತ್ಸಾಹವಿತ್ತು ಸನ್ನಿಧಿಯಲ್ಲಿ. ಸಾನು, ನಾನು ನಿನ್ನನ್ನು ತುಂಬ ತುಂಬ ಪ್ರೀತಿಸ್ತೀನಿ, ಹುಚ್ಚನ ಹಾಗೆ ಪ್ರೀತಿಸ್ತೀನಿ. ನಿಂಗೋಸ್ಕರ, ನಿನ್ನನ್ನು ಪಡೆಯೋಕ್ಕೋಸ್ಕರನೇ ನಾನು ಡ್ಯಾಡಿ ಹತ್ತಿರ ಮಾತಾಡೋಕೆ ಅಂತಾನೆ ಸಿಂಗಾಪುರಕ್ಕೆ ಹೋದೆ. ಪ್ರತಿಯೊಬ್ಬ ಮನುಷ್ಯಂಗೂ ಒಂದು ಬಲಹೀನತೆ ಇರುತ್ತೆ. ದೊಡ್ಡ ಬಿಸ್ನೆಸ್ಮೆನ್, ಶ್ರೀಮಂತ ವಿಶ್ವನಾಥ್ ಅವರಿಗೂ ಒಂದು ಬಲಹೀನತೆ ಇದೆ, ಅದು ನಾನು ಅವರನ್ನು ದೂರ ಮಾಡಿಕೊಂಡು ಜೀವನ ಮಾಡ್ತೀನಿ ಅಂದರು ಅವರು ನನ್ನನ್ನು ದೂರ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ನಾನು ನಮ್ಮಪ್ಪ ಅಮ್ಮಂಗೆ ಒಬ್ಬನೇ ಒಬ್ಬ ಮಗ. ಅಷ್ಟೇ ಅಲ್ಲ, ನಾನು ಹುಟ್ಟಿದ ಮೇಲೆ ಅವರ ಬಿಸ್ನೆಸ್ ತುಂಬ ಚೆನ್ನಾಗಿ ಆಗಿದ್ದಂತೆ. ಅದಕ್ಕೆ ಏನೋ ಗೊತ್ತಿಲ್ಲ, ನನ್ನ ಮೇಲೆ ಜೀವಾನೇ ಇಟ್ಕೊಂಡಿದ್ದಾರೆ ನಮ್ಮ ಡ್ಯಾಡಿ. ದಿನಕ್ಕೊಂದ್ಸಲ ಆದರೂ ನನ್ನ ಮುಖ ನೋಡದೇ ಇದ್ದರೆ ಅವರಿಗೆ ಸಮಾಧಾನನೇ ಆಗಲ್ಲ. ನನ್ನ ಮೇಲೆ ಅಷ್ಟು ಪ್ರೀತಿ, ಅಂತಹ ವ್ಯಾಮೋಹ ಇದೆ ನನ್ನ ಡ್ಯಾಡಿಗೆ. ಒಬ್ಬನೇ ಮಗ ಅಲ್ವಾ, ನನ್ನನ್ನು ಕಳ್ಕೊಂಡ್ರೆ ಅವರ ಜೀವನದಲ್ಲಿ ಇನ್ನೇನಿದೆ? ಅವರನ್ನು ಬಗ್ಗಿಸೋಕೆ ನನ್ನ ಹತ್ರ ಇದ್ದ ಒಂದೇ ಅಸ್ತ್ರ ಅಂದರೆ ಅದು ನಾನೇ. ವೇದಾಂತ್ ಅವಳಿಗೆ ವಿವರಿಸಿ ಹೇಳುತ್ತಿದ್ದ. ಅವನ ಧ್ವನಿ ಗಂಭೀರವಾಗಿತ್ತು. ಸನ್ನಿಧಿ ಉಸಿರು ಬಿಗಿ ಹಿಡಿದು ಅವನು ಹೇಳುವುದನ್ನು ಕೇಳಿಸಿಕೊಳ್ಳುತ್ತಿದ್ದಳು. ಆವತ್ತೇ ನಾನು ಸನ್ನಿಧಿನ ಇಷ್ಟಪಡ್ತೀನಿ ಅಂತ ಅವರಿಗೆ ಹೇಳಿದ್ದೆ. ಪ್ರತಿ ವರ್ಷ ನನ್ನ ಬರ್ತ್ಡೇಗೆ ಯಾವುದಾದರೂ ಕಾಸ್ಟ್ಲಿ ಗಿಫ್ಟ್ ಕೊಡ್ತಾ ಇದ್ರು ನಮ್ಮ ಡ್ಯಾಡಿ. ಅದು ನಾನು ತುಂಬ ಇಷ್ಟಪಡುವಂತಹ ಗಿಫ್ಟ್ಗಳನ್ನೇ ಕೊಡ್ತಾಯಿದ್ರು ನಮ್ಮ ಡ್ಯಾಡಿ. ನನ್ನ ಲಾಸ್ಟ್ ಬರ್ತ್ಡೇಗೆ ನಾನು ಯಾವ ಗಿಫ್ಟ್ಗಳನ್ನು ತಗೊಂಡಿಲ್ಲ. ಬದಲಾಗಿ ಸಮಯ ಬಂದಾಗ ನಾನೇ ಕೇಳ್ತೀನಿ ಡ್ಯಾಡಿಯ ಆ ಗಿಫ್ಟನ್ನೇ ನನಗೆ ಕೊಡಬೇಕು ಅಂತ ಹೇಳಿದ್ದೆ. ಅಂದರೆ ಒಂದು ರೀತಿಲಿ ಮಾತಲ್ಲಿ ಅವರನ್ನು ಕಟ್ಟಾಕಿಸ್ಬಿಟ್ಟಿದ್ದೆ. ಆವತ್ತು ನಿಮ್ಮ ಮನೆಯಿಂದ ಹೋದಾಗ ಡ್ಯಾಡಿ ಫೋನಲ್ಲಿ ಕಾಂಟ್ಯಾಕ್ಟ್ಗೆ ಸಿಕ್ಕಿದ್ರು. ಎಲ್ಲಿದ್ದೀನಿ ಅಂತ ಹೇಳಿದರು. ಮುಖತಃ ಬಂದು ಮಾತಾಡ್ತೀನಿ ಅಂತ ಹೇಳಿ ಸಿಂಗಾಪುರ್ಗೆ ಹೋದೆ. ಡ್ಯಾಡಿಗೆ ನಾನು ನಿನ್ನ ಕೇಳ್ತೀನಿ ಅಂತ ಮೊದಲೇ ಹಿಂಟ್ ಸಿಕ್ಕಿತ್ತಲ್ಲ. ನಿಮ್ಮಪ್ಪ ಹಾಕಿರೋ ಕಂಡೀಷನ್ ಹೇಳಿ ಬಂದು ಅಂಕಲ್ನ ಹತ್ತಿರ ಮಾತಾಡಿ ಅಂತ ಹೇಳಿದೆ. ಹೆಣ್ಣು ಹೆತ್ತಿರೋ ಆಯಪ್ಪ ಅಷ್ಟೆಲ್ಲ ಕಂಡೀಷನ್ ಹಾಕ್ತಿದ್ದಾನೆ ಅಂದರೆ ಆಗಲ್ಲ. ಯಾಕೆ, ನಮಗೆ ಬೆಲೆನೇ ಇಲ್ವಾ? ನಾನು ಬಂದು ಮಾತಾಡ್ತೀನಿ, ಆದರೆ ನನ್ನ ಸಮಯ ಸಂದರ್ಭ ನೋಡಿಕೊಂಡು ಈಗಲೇ ಆಗಲ್ಲ ಅಂತ ಡ್ಯಾಡಿ ಹೇಳಿಬಿಟ್ಟಿದ್ರು. ಡ್ಯಾಡಿ, ಈಗ ನಿಮ್ಮ ಮಗನ ಮರ್ಯಾದೆ, ಅದನ್ನು ಉಳಿಸೋದು ಬಿಡೋದು ಎರಡು ನಿಮ್ಮ ಕೈಯಲ್ಲಿದೆ ಅಂತ ಹೇಳಿದಾಗ ಒಂದು 10 ನಿಮಿಷ ಮೌನವಾಗಿ ಕುಳಿತಿದ್ರು. ನಾನು ಏನಾಯಿತು ಡ್ಯಾಡಿ ಅಂತ ಕೇಳಿದರೆ ಯಾವ ಉತ್ತರನೂ ಇಲ್ಲ. ಬದಲಾಗಿ ತುಂಬ ದುಃಖದಲ್ಲಿದ್ದರು. ಆವತ್ತಿಡೀ ದಿನ ಅವರು ಏನು ತಿಂದು ಕುಡಿದು ಮಾಡಿರಲಿಲ್ಲ. ಯಾರ ಹತ್ರನೂ ಮಾತು ಆಡಲಿಲ್ಲ. ನನಗಂತೂ ತುಂಬ ಗಾಬರಿಯಾಗಿತ್ತು. ನನ್ನಿಂದಾಗಿ ಡ್ಯಾಡಿ ಉಪವಾಸ ಇದ್ದಾರಲ್ಲ ಅಂತ ನಾನು ಕೂಡ ಉಪವಾಸ ಇದ್ದೆ. ನಿಮಗೆ ಇಷ್ಟ ಇಲ್ಲ ಅಂದರೆ ಬೇಡ ಡ್ಯಾಡಿ, ನಾನು ಮೈಸೂರಿಗೆ ಹೋಗ್ತೀನಿ ಅಂತ ಹೇಳಿದಾಗ ನಮ್ಮ ಡ್ಯಾಡಿ ಒಪ್ಕೋತಾರೆ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿದ್ದೆ. ಆದರೆ ಅವರಾಗೆ ನನ್ನ ಅವರ ಹತ್ರ ಕರೆದ್ರು. ಆಗ ಅವರ ಕಣ್ಣಲ್ಲಿ ನೀರಿತ್ತು. ಮಗ ತಮ್ಮ ಮಾತು ಕೇಳ್ತಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ ಅಂದ್ಕೊಂಡ್ರೆ. ಆವತ್ತು ನಮ್ಮ ಆಫೀಸ್ಗೆ ಕರ್ಕೊಂಡು ಬಂದಿದ್ಯಲ್ಲ, ಅದೇ ಹುಡುಗಿನ ನೀನು ಪ್ರೀತಿಸ್ತಾ ಇರೋದು ಅಂತ ಕೇಳಿದರು. ಹೌದು ಡ್ಯಾಡ್, ಆ ಹುಡುಗಿನ ನಾನು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅಂತ ಮತ್ತೊಮ್ಮೆ ಹೇಳಿದೆ. ನೀನು ಅವಳನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದರೆ ನಿನ್ನ ನಾನು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಕಣೋ. ಪ್ರೀತಿಸಿದವರನ್ನು ಕಳ್ಕೊಳ್ಳೋ ನೋವು ಎಂತಹದು ಅಂತ ನನಗೆ ಅನುಭವ ಆಗಿದೆ. ನನ್ನ ಪೇರೆಂಟ್ ಹಠದಿಂದಾಗಿ ನಾನು ಕಷ್ಟವನ್ನು ಅನುಭವಿಸಬೇಕಾಯಿತು. ನನ್ನ ಹಠದಿಂದ ನಿನ್ನ ಜೀವನ ಹಾಳಾಗೋದು ನನಗೆ ಇಷ್ಟ ಇಲ್ಲ ಮಗನೇ. ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ನನಗೆ ಬಿಸ್ನೆಸ್ಗಿಂತ ನನ್ನ ಮಗನೇ ಮುಖ್ಯ ಕಣೋ. ನಾಳೆನೇ ಹೋಗೋಣ, ನಿನ್ನ ಜೊತೆ ನಾನು ಬರ್ತೀನಿ ಅಂತ ಹೇಳಿ ಅವರೇ
ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸಿದ್ರು. ತಮ್ಮೆಲ್ಲ ಕೆಲಸಗಳನ್ನು ಅರ್ಧದಲ್ಲೇ ಬಿಟ್ಟು ನನ್ನ ಜೊತೆ ಹೊರಟು ಬಂದರು. ಮತ್ತೆ ಏನಾಯಿತು ಅಂತ ನಿಂಗೆ ಗೊತ್ತಲ್ಲ. ವೇದಾಂತ್ ಅಂದಿನ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಅವಳಿಗೆ ವಿವರಿಸಿ ಹೇಳಿದ್ದ. ಯಾವುದೋ ಸಿನಿಮಾ ಕತೆ ಕೇಳುತ್ತಿದ್ದಂತೆ ತಮ್ಮದೇ ಕಥೆಯನ್ನು ಕೇಳುತ್ತಿದ್ದಳು ಸನ್ನಿಧಿ. ಒಂದು ನಿಮಿಷ ಅವರಿಬ್ಬರ ಮಧ್ಯೆ ದೀರ್ಘ ಮೌನ ಕಾಣಿಸಿತು. ವೇದಾಂತ್, ನೀನು ಸಿಂಗಾಪುರ್ಗೆ ಹೋಗಿದ್ದಾಗ 3 ದಿನಗಳಿಂದ ನಿನ್ನಿಂದ ಯಾವ ಸುದ್ದಿನೂ ಬರದೇ ಇದ್ದಾಗ ನಾನು, ಓ ಮೈ ಗಾಡ್, ನನಗೆ ಈಗ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಿಲ್ಲ. ಅಷ್ಟು ಕಷ್ಟ ಅನುಭವಿಸಿದ್ದೀನಿ. ಪಪ್ಪ ಹೇಳಿದ್ರು ಅಂತ ನೀನು ಒಂದು ಮೆಸೇಜ್ ಕೂಡ ಮಾಡದೇ ಇದ್ದರೆ ನಾನೇನು ತಿಳ್ಕೋಬೇಕು ನಿನ್ನ ಬಗ್ಗೆ? ನಂಬಿಸಿ ಮೋಸ ಮಾಡಿದವನು ಅಂತ ಅನ್ಕೋತೀನಿ ಅಂತ ಅನ್ನಿಸ್ಲಿಲ್ವಾ ನಿಂಗೆ? ನಿನ್ನನ್ನು ಕಂಡ್ರೆ ನನಗೆ ಎಷ್ಟು ಇಷ್ಟ ಅಂತ ಇದಕ್ಕಿಂತ ಹೆಚ್ಚು ವಿವರಿಸಿ ಹೇಳೋಕೆ ನನಗೆ ಬರಲ್ಲ ವೇದಾಂತ್. ನಾನು ನಿನ್ನನ್ನು ಇಷ್ಟಪಟ್ಟಷ್ಟು ಇನ್ಯಾರನ್ನು ಇನ್ಯಾವತ್ತೂ ಇಷ್ಟಪಟ್ಟಿಲ್ಲ. ಹಾಗಂತ ಪಪ್ಪನ ಅಮ್ಮನ ಇಚ್ಛೆಗೆ ವಿರುದ್ಧವಾಗಿ ನಿನ್ನ ಜೊತೆ ಸಂಬಂಧ ಇಟ್ಕೊಳ್ಳೋಕೆ ಆಗಲ್ಲ. ಈ ಸಾನು ಯಾವತ್ತಿದ್ರೂ ನಿಂಗೋಸ್ಕರ ಕಾಯ್ತಾ ಇರ್ತಾಳೆ. ನನಗೆ ನಿನ್ನ ಮೇಲೆ, ನನ್ನ ಪ್ರೀತಿ ಮೇಲೆ ನಂಬಿಕೆ ಇದೆ. ಒಂದಲ್ಲ ಒಂದಿನ ನನ್ನ ಬಾಳಿನ ಗೆಳೆಯನಾಗಿ ನೀನೇ ಬರ್ತೀಯಾ ಅಲ್ವಾ? ಮತ್ತೆ ಹೇಳ್ತೀನಿ ವೇದಾಂತ್, ಸರಿಯಾಗಿ ಕೇಳಿಸ್ಕೊ. ಈ ಜನ್ಮದಲ್ಲಿ ನಾನು ಪ್ರೀತಿ ಮಾಡಿದರೆ ಅದು ನಿನ್ನನ್ನು ಮಾತ್ರ. ಮದುವೆ ಅಂತ ಆದರೆ ಅದು ನಿನ್ನ ಜೊತೆ ಮಾತ್ರ. ಇನ್ಯಾರ ಜೊತೆ ಆದರೂ ನನ್ನ ಮದುವೆ ಮಾಡಿಸಿದರೆ ಅದು ಬಲವಂತದ ಮದುವೆ. ಅದು ಎಂತಹ ಸಂದರ್ಭದವೇ ಆಗಿರಲಿ, ನನ್ನ ಕತ್ತಿಗೆ ತಾಳಿ ಕಟ್ಟುವವನು ನೀನೇ ಆಗಬೇಕು. ಮನೆಯವರ ಬಲವಂತಕ್ಕೆ ಬೇರೆ ಯಾರನ್ನಾದರೂ ಮದುವೆ ಆದರೂ ಆ ವ್ಯಕ್ತಿ ನನ್ನ ದೇಹ ಮುಟ್ಟೋ ಮೊದಲೇ ನನ್ನ ಜೀವ ಈ ದೇಹದಿಂದ ಹೊರಟು ಹೋಗಿರುತ್ತೆ. ವೇದಾಂತ್ ಮೇಲೆ ತನಗಿರುವ ಉತ್ಕಟ ಪ್ರೀತಿಯ ಬಗ್ಗೆ ಅವನ ಮುಂದೆ ವಿವರಿಸಿ ಹೇಳಿದ್ದಳು ಸನ್ನಿಧಿ. ಕೊನೆಯ ವಾಕ್ಯ ಹೇಳುವಾಗ ಸನ್ನಿಧಿಯ ಗಂಟಲು ಕಟ್ಟಿದಂತಾಗಿತ್ತು. ಅವಳು ಹಾಗೆ ಹೇಳುವಾಗ ಎಷ್ಟು ನೊಂದುಕೊಂಡಿದ್ದಾಳೆಂದು ವೇದಾಂತ್ಗೂ ಅರಿವಾಗಿತ್ತು. ಮತ್ತೊಂದು ಕ್ಷಣದಲ್ಲಿ ಅವಳು ಅವನ ಬಾಹು ಬಂಧನದಲ್ಲಿದ್ದಳು. ಅವನ ಬಂಧನ ಎಷ್ಟು ಬಿಗಿಯಾಗಿತ್ತೆಂದರೆ ಇನ್ನು ಯಾವತ್ತೂ ಯಾರೂ ತಮ್ಮಿಬ್ಬರನ್ನು ಬೇರೆ ಬೇರೆ ಮಾಡಬಾರದು. ವೇದಾಂತ್ ಅವಳ ಬೈತಲೆಗೆ ಮೃದುವಾಗಿ ಹೂ ಮುತ್ತನ್ನಿತ್ತ. ಸಾನು, ಈ ಮುತ್ತಿನ ಮೇಲಾಣೆ, ನೀನು ಯಾವತ್ತಿದ್ರೂ ನನ್ನವಳು. ಯಾವ ಕಾರಣಕ್ಕೂ ನಿನ್ನನ್ನು ನಾನು ಯಾರಿಗೂ ಬಿಟ್ಟುಕೊಡಲ್ಲ ಎಂದವನು ತೋಯ್ದ ಅವಳ ಕಣ್ಣುಗಳನ್ನು ತನ್ನ ತುಟಿಗಳಿಂದಲೇ ಒರೆಸತೊಡಗಿದ. ಇಬ್ಬರಿಗೂ ಸಮಯದ ಪರಿವೆಯೇ ಇರಲಿಲ್ಲ. ಸಾನು, ನಿನ್ನ ಅರ್ಜೆಂಟಾಗಿ ಬೇಗ ಮದುವೆ ಮಾಡ್ಕೊಂಡು ಬಿಡೋಣ ಅನ್ನಿಸ್ತಾ ಇದೆ. ಆಗ ನಾವಿಬ್ಬರು ದೂರ ಆಗೋ ಪ್ರಶ್ನೆಯೇ ಇಲ್ಲ. ಇಬ್ಬರು ಒಟ್ಟಿಗೆ ಸಂತೋಷವಾಗಿ ಕಾಲ ಕಳೀಬಹುದು. ಹೀಗೆ ಕದ್ದು ಮುಚ್ಚಿ ಎಲ್ಲರಿಂದ ದೂರ ಬಂದು ರೋಡ್ ಸೈಡಲ್ಲಿ ನಿಂತ್ಕೊಂಡು ನಮ್ಮ ಸುಖ ದುಃಖ ಹಂಚಿಕೊಳ್ಳುವ ಪ್ರಮೇಯನೇ ಬರ್ತಾ ಇರಲಿಲ್ಲ. ಆದರೆ ಏನು ಮಾಡಲಿ, ನೀನಿನ್ನೂ ಚಿಕ್ಕವಳು. ನಿನ್ನ ಎಜುಕೇಷನ್ ಕಂಪ್ಲೀಟ್ ಆಗೋ ತನಕ ನಾವು ಕಾಯಲೇಬೇಕು. ಸಾನು, ನೀನು 1 ವರ್ಷ ಮೊದಲೇ ಹುಟ್ಟಬೇಕಾಗಿತ್ತು. ಅದನ್ನು ಈಗ ನಾವು ಹೇಳಿ ಏನು ಪ್ರಯೋಜನ ಎಂದು ಹೇಳುತ್ತಾ ಅವಳ ಕೆನ್ನೆಯನ್ನು ಮೃದುವಾಗಿ ನೇವರಿಸಿದ. ಅವಳತ್ತ ನೋಡಿ ಕಣ್ಣು ಮಿಟುಕಿಸಿದ ವೇದಾಂತ್, ಇನ್ನು ಮನೆಗೆ ಹೋಗೋಣ. ಪಪ್ಪ ಈಗಾಗಲೇ ಆಂಟಿಗೆ ಕಾಲ್ ಮಾಡಿದ್ದಾರೋ ಏನೋ. ಅವರು ಮನೆಯಿಂದ ಹೊರಟು ತುಂಬ ಹೊತ್ತಾಗಿತ್ತಲ್ಲ, ಆದ್ದರಿಂದ ಅವಳಿಗೆ ಆತಂಕವಾಗಿತ್ತು. ಅವನ ಬಳಿ ಹೇಳಿದಾಗ, ಡೋಂಟ್ ವರಿ ಚಿನ್ನ, ಅದೆಲ್ಲ ಅಮ್ಮ ಮ್ಯಾನೇಜ್ ಮಾಡ್ತಾರೆ. ಗಂಟೆ 12 ಆಗ್ತಾ ಬಂತು. ನಿಂಗೆ ಹಸಿವಾಗ್ತಾ ಇಲ್ವಾ? ಸನ್ನಿಧಿಯನ್ನು ಪ್ರಶ್ನಿಸಿದ ವೇದಾಂತ್. ಹೌದು, ಸನ್ನಿಧಿಗೆ ಬೇಗ ಹಸಿವಾಗುತ್ತಿತ್ತು. ಅವಳಿಗೆ ಹಸಿವು ತಡೆದುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಅದು ವೇದಾಂತ್ಗೆ ಚೆನ್ನಾಗಿ ಗೊತ್ತಿತ್ತು. ಇನ್ನು ಯಾವುದಾದರೂ ಒಳ್ಳೆ ಹೋಟೆಲ್ಗೆ ಹೋಗಿ ಉದರ ಪೂಜೆ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗೋಣ, ವೇದಾಂತ್ ಸನ್ನಿಧಿಯ ಬಳಿ ಹೇಳಿದ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಾನು ಹಾಕೋ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.